ಶ್ರೀ ಬಲ್ಲಾಳೇಶ್ವರ ದೇವಸ್ಥಾನದ ಬಳಿ ಒಂದು ವಾಚಿಂಗ್ ಟವರ್ ಇದೆ. ಅಲ್ಲಿಂದ ಅಯ್ಯನ ಕೆರೆಯನ್ನು ನೋಡಿದ್ರೆ ಇಷ್ಟು ವಿಹಂಗಮವಾದ ನೋಟ ನಮಗೆ ಲಭ್ಯ ಆಗುತ್ತೆ. ಸುತ್ತ ಗುಡ್ಡ ಬೆಟ್ಟಗಳ ನಡುವೆ ಈ ಒಂದು ಕೆರೆ ಇದೆ. ಇದು ವೇದಾ ನದಿಯ ಉಗಮ ಸ್ಥಾನ ಅಂಥೇಳಿ ಹೇಳ್ತಾರೆ. ಸೊ ಇಲ್ಲಿ ವೇದಾ ನದಿ ಹುಟ್ಟುತ್ತೆ. ಇಲ್ಲಿ ದ್ವೀಪ ನೋಡಿಲ್ಲ ಅಂತಂದರೆ ನೋಡಲಿಕ್ಕೆ ಅವಕಾಶ ಇದೆ ನೋಡಿ. ಹಾಗೆ ಶಕುನಗಿರಿ ಶ್ರೀ ರಂಗನಾಥ ಸ್ವಾಮಿಯ ಬೆಟ್ಟ ಬಲಭಾಗದಲ್ಲಿ ಎದುರಿಗೆ ಇರ್ತಕ್ಕಂಥದ್ದು ಶ್ರೀ ಬಲ್ಲಾಳೇಶ್ವರ ದೇವಾಲಯ. ಹಾಗೆ ಸುತ್ತ ನಾವು ಅಡಿಕೆಯ ತೋಟಗಳಿಂದ ಕೂಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಚ್ಚ ಹಸಿರಿನ ನೋಟ ಸುತ್ತ ಇರ್ತಕ್ಕಂಥದ್ದು.